ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಂಸದೆ ಶೋಭಾ ಕರಂದ್ಲಾಜೆ ಅವರಿಗೆ ಅಗೈನ್ ಮತ್ತೊಮ್ಮೆ ಟಿಕೆಟ್ ಕೊಡೋದು ಬೇಡ ಅನ್ನುವ ಒಂದು ಕೂಗೇನು ಎದ್ದಿದೆ. ಬಿಜೆಪಿ ಕಾರ್ಯಕರ್ತರೇ ಇದಕ್ಕೆ ಬೆಂಬಲವನ್ನು ಕೊಟ್ಟು ಅಥವಾ ಬಿಜೆಪಿ ಕಾರ್ಯಕರ್ತರೇ ಶುರು ಮಾಡಿರೋದು ಪತ್ರ ಚಳುವಳಿ, ಗೋ ಬ್ಯಾಕ್ ಕ್ಯಾಂಪೇನ್ ಎಲ್ಲವೂ ಕೂಡ. ಬಿಜೆಪಿ ಕಾರ್ಯಕರ್ತರಿಗೆ ಮಾಜಿ ಶಾಸಕ ಸಿ.ಟಿ. ರವಿ ಮನವಿ ಮಾಡಿದ್ದಾರೆ. ಏನಂತ ಸಿ.ಟಿ. ರವಿ ಅವರು ಮನವಿ ಮಾಡ್ತಾ ಹೇಳಿದ್ದಾರೆ, ದೇಶದ ನಾಯಕತ್ವ ನೋಡಿ ಕೆಲಸ ಮಾಡಲು ಹೇಳಿದ್ದೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ದೇಶ ಯಾರೇ ಅಭ್ಯರ್ಥಿ ಆದರೂ ಕೂಡ ಮೋದಿ ಅಭ್ಯರ್ಥಿ ಅಂತ ನಾವೆಲ್ಲರೂ ಕೂಡ ಅವ್ರನ್ನ ಬೆಂಬಲಿಸಬೇಕು ಅನ್ನೋದನ್ನು ಸಿ.ಟಿ. ರವಿ ಹೇಳಿದ್ದಾರೆ. ಆಕ್ರೋಶ ಜಾಸ್ತಿ ಆಗ್ತಾ ಇದ್ದಂತೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಸಿ.ಟಿ. ರವಿ ಇದಕ್ಕೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದರೆ ಸಿ.ಟಿ. ರವಿ ಗೋ ಬ್ಯಾಕ್ ಶೋಭಾ ಕ್ಯಾಂಪೇನ್ಗೆ ಕಾರ್ಯಕರ್ತರಿಗೆ ಏನಂತ ಮನವಿ ಮಾಡಿದ್ದಾರೆ ನೋಡೋಣ ಬನ್ನಿ. ಯಾರೇ ಅಭ್ಯರ್ಥಿ ಆದರೂ ಕೂಡ ಮೋದಿಯವರೇ ನಮ್ಮ ಅಭ್ಯರ್ಥಿ ಅಂತ ಅವನೇ ಕೆಲಸ ಮಾಡಬೇಕು. ಯಾಕೆಂದ್ರೆ ನಮ್ಮ ವೈಮನಸ್ಸು ದೇಶಕ್ಕೆ ಆಪತ್ತು. ನಾವೆಲ್ಲರೂ ಒಂದೇ ಧ್ವನಿಯಿಂದ ಕೆಲಸ ಮಾಡಬೇಕು. ನನ್ನ ಹತ್ರ ವೈಯಕ್ತಿಕವಾಗಿ ಮಾತಾಡೋದವರಿಗೂ ಇದೇ ಮಾತು ಹೇಳಿದ್ದೀನಿ. ನಮ್ಮ ಗುರಿ ಮೋದಿ ಮತ್ತೊಮ್ಮೆ ಒಂದೇ ಗುರಿ ಇಟ್ಕೊಂಡು ನಾವು ಅದಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಭಾವನೆಯನ್ನು ತಿಳಿಸೋದಕ್ಕಿರುವ ಮಾರ್ಗಗಳು ಬೇರೆ ಬೇರೆ ಇದ್ದಾವೆ. ನಿಮ್ಮ ಭಾವನೆಗಳನ್ನು ತಿಳಿಸೋದಕ್ಕೆ ಈಗಾಗಲೇ ನಮೋ ಆ್ಯಪ್ನಲ್ಲೇ ಜನಮನ್ ಸರ್ವೆನಲ್ಲಿ ಓಪನ್ ಆಪ್ಷನ್ ಕೊಟ್ಟಿದ್ದಾರೆ. ಜನಮನ್ ಸರ್ವೆನಲ್ಲಿ ನಿಮ್ಮ ಭಾವನೆ ಏನಿದೆ ಅಂತ ಸಾಮಾನ್ಯ ಮತದಾರರು ಕೂಡ ನಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾರೇ ಅಭ್ಯರ್ಥಿ ಆದರೂ ಕೂಡ ಮೋದಿಯವರೇ ನಮ್ಮ ಅಭ್ಯರ್ಥಿ ಅಂತ ಭಾವನೆ